ನಮಸ್ಕಾರ ವೀಕ್ಷಕರೇ. ನನಗೆ ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ, PRR2ಗೆ ಸ್ಟೇ ಆರ್ಡರ್ ಸಿಕ್ಕಿದೆಯಂತೆ, ಇನ್ಮೇಲೆ PRR2 ನಡೆಯೋದಿಲ್ವಾ? PRR2 ಏನಿದೆ ಇದನ್ನು ಸ್ಟಾಪ್ ಮಾಡಿದಾರಾ? ಕೇಸ್ ಆಗಿದೆಯಲ್ಲ ಇದ್ರ ಮೇಲೆ ಅಂತ ಕೇಳಿ ಮೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರನ ತಿಳ್ಕೊಬೋದು. ಈ PRR2 ಅನ್ನೋದು ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ. ಇದು ಖಾಸಗಿ ಯೋಜನೆ ಅಲ್ಲ, ಇದು ಸರ್ಕಾರದ ಯೋಜನೆ. BDA ವ್ಯಾಪ್ತಿಯಲ್ಲಿ ಬರ್ತಾ ಇರೋದು. ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಅಂತ ಏನಿದೆ, ಅಥವಾ ಈ ಪೆರಿಫೆರಲ್ ರಿಂಗ್ ರೋಡ್ನ ಬಿಸ್ನೆಸ್ ಕಾರಿಡಾರ್ ಅಂತ ಹಾಗೆ ಏನು ಮಾಡ್ತಾ ಇದ್ದಾರೆ, ಇದು ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಸೇರಿರೋವಂಥದ್ದು. ಸರ್ಕಾರ ಮಾಡ್ತಾ ಇರೋವಂಥದ್ದು ಅಂದರೆ BDA ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ಇದು ಸರ್ಕಾರನೇ ಮಾಡ್ತಾ ಇರುವಂಥದ್ದು. ಈ ಒಂದು ಯೋಜನೆಗಳು ಸಾರ್ವಜನಿಕ ಯೋಜನೆಗಳಾಗಿರೋದ್ರಿಂದ ಇದಕ್ಕೆ ಸಾಮಾನ್ಯವಾಗಿ ಸಾರ್ವಜನಿಕರ ವಿರೋಧ ಇದ್ದರೂ ಕೂಡ ಅವರು ನೋಟಿಫಿಕೇಶನ್ನ ಕೊಟ್ಟು ಭೂಮಿನ ಅಕ್ವೈರ್ ಮಾಡ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರನೂ ಕೊಡ್ತಾರೆ. ಇದು ಒಬ್ಬರ ಹಿತಾಸಕ್ತಿಯಿಂದ ಮಾಡೋದಲ್ಲ, ಸಾರ್ವಜನಿಕ ಹಿತಾಸಕ್ತಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಂಥ ಯೋಜನೆಗಳನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ. ಆದರೂ ಕೂಡ ನಮ್ಮ ಕಡೆ ನ್ಯಾಯ ಇದ್ದಾಗ, ಅಥವಾ ನಮಗೆ ಪರಿಹಾರದ ಮೊತ್ತದಲ್ಲಾಗಿರ್ಬೋದು, ಅಥವಾ ನಮ್ಮ ಜಾಗನ ಬಿಡೋದಿಲ್ಲ ಅನ್ನೋದಕ್ಕಾಗಿ ನಾವು ಸೂಕ್ತ ಕಾರಣಗಳನ್ನ ಕೊಟ್ಟು ಕೆಲವೊಂದು ಸಲ ನ್ಯಾಯಾಲಯದ ಮುಖಾಂತರ ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ ನಮ್ಮ ಸಮಸ್ಯೆಗಳಿಗೆ. ಆದರೆ ಇದು PRR2 ನಿಲ್ಲಿಸಿದಾರಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ, ಇದು ನಡೀತಾ ಇದೆ. ಎಷ್ಟೋ ಕಡೆ ಏನಾಗ್ತಾ ಇದೆ, ಲ್ಯಾಂಡ್ ಅಕ್ವೈರನ್ನು ಮಾಡ್ಕೋತಾ ಇದ್ದಾರೆ. ನನಗೆ ತಿಳಿದು ಬಂದಿರೋ ಪ್ರಕಾರ ಕೇವಲ ಒಂದು ಭಾಗದ ಜನರು ಮಾತ್ರ ಒಂದು ಕೇಸನ್ನು ಹಾಕ್ಕೊಂಡಿದ್ದಾರೆ, ರಿಟ್ ಪಿಟಿಷನನ್ನು ಹಾಕಿದ್ದಾರೆ. ಅದಕ್ಕೆ ಸ್ಟೇ ಆರ್ಡರನ್ನು ಅಂದರೆ ಇಂಟ್ರಿಮ್ ಸ್ಟೇ ಆರ್ಡರನ್ನು ಕೊಟ್ಟಿರೋ ಅಂಥದ್ದು. ಇಂಟ್ರಿಮ್ ಸ್ಟೇ ಆರ್ಡರ್ ಏನಿದೆ ಇದು ಫೈನಲ್ ಅಲ್ಲ. ಇದರ ನಂತರನೂ ಕೂಡ ಪ್ರೊಸೀಜರ್ ಇರುತ್ತೆ. ಅದ್ರ ಮುಖಾಂತರ ಈ ಒಂದು ಕೇಸನ್ನು ಅವರು ಸೆಟಲ್ ಮಾಡ್ತಾರೆ. ಇಲ್ಲಿ ಒಂದು ರಿಟ್ ಪಿಟಿಷನ್ ಏನು ಹಾಕಿದ್ದಾರೆ, ಆ ಒಂದು ಸ್ಥಳಕ್ಕೆ ಮಾತ್ರ ಕೆಲವೊಂದು ಪರ್ಟಿಕ್ಯುಲರ್ ಲೇಔಟಲ್ಲಿ ಇರೋವಂಥವ್ರು ಕೆಲವೊಂದು ಸರ್ವೆ ನಂಬರ್ಗಳನ್ನ ಒಗ್ಗೂಡಿಸ್ಕೊಂಡು ಆ ಸರ್ವೆ ನಂಬರ್ಗಳಿಗೆ ಇವರು ಹೈಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ಸ್ಟೇ ಆರ್ಡರ್ ಸಿಕ್ಕಿರೋ ಅಂಥದ್ದು. ಸ್ಟೇ ಆರ್ಡರ್ ಅನ್ನೋದು ಫೈನಲ್ ಡಿಸಿಷನ್ ಅಲ್ಲ. ಅದು ಯಾವೆಲ್ಲ ಡಾಕ್ಯುಮೆಂಟ್ನ ನಾವು ಪೂರಕವಾಗಿ ಕೋರ್ಟ್ಗೆ ಕೊಡ್ತೀವಿ, ನಮ್ಮ ಕಡೆ ಸ್ವಲ್ಪನಾದರೂ ನ್ಯಾಯ ಇದೆ ಅನಿಸಿದ್ರೆ, ಅಥವಾ ನಾವು ಕೊಡುವಂಥ ಡಾಕ್ಯುಮೆಂಟು ಲೀಗಲ್ ಆಗಿದ್ದಾಗ ಸ್ಟೇ ಆರ್ಡರನ್ನು ಕೊಡ್ತಾರೆ. ಕೊಟ್ಟ ನಂತರ ಆ ಕೆಲಸನ ಅಲ್ಲಿಗೆ ನಿಲ್ಲಿಸಿ, ಅಂದರೆ ಅಲ್ಲೇನೂ ಒಂದು ಅಕ್ವೈಸೇಷನ್ ಆಗುತ್ತೆ, ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಆ ಕೇಸನ್ನು ನಡೆಸಿ ಅದರಲ್ಲಿ ಯಾವ ರೀತಿಯಾದ ಫಲಿತಾಂಶ ಬರುತ್ತೆ, ಅದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡ್ತಿರೋದ್ರಿಂದ ಅಲ್ಲಿ ನಾಗರಿಕರ ಪರವಾಗಿ ಬರೋದು ಕಷ್ಟ ಆಗುತ್ತೆ. ಈ ಒಂದು ಸ್ಟೇ ಆರ್ಡರ್ ಸಿಕ್ಕಿರೋ ಅಂಥದ್ದು 2005 ಮತ್ತು 6 ಯಾವ ನೋಟಿಫಿಕೇಷನ್ಗೆ ಅಂತ ಹೇಳಿದ್ರೆ ಇದು 2005ರ ನೋಟಿಫಿಕೇಷನ್ಗೆ ಕೊಟ್ಟಿರೋಂಥ ಸ್ಟೇ ಆರ್ಡರ್ ಆಗಿರುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ರಿಟ್ ಪಿಟಿಷನ್ ನಂಬರ್ ಆಗಿರ್ಬೋದು, ಅಥವಾ ಏನು ಸ್ಟೇ ಆರ್ಡರ್ ಆಗಿದೆ, ಯಾವ ಸರ್ವೆ ನಂಬರ್ಗಳು ಅಂತ ತಿಳ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ಇದರ ವಿಚಾರವನ್ನು ತಿಳಿಸ್ತೀನಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.